ಹೊಸಬ್ರು ಮಾಡ್ತಾ ಇದಾರೆ. ಅವ್ರಿಗೆ ಆ ಟ್ಯಾಲೆಂಟ್ ಇದೆಯಾ? ಇಲ್ಲ ತಾನೆ. ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಗಿನ ಅನುಭವಕ್ಕೂ ಆಗಿನ ಆತ್ಮಸಾಕ್ಷಿಯಾಗಿ ಚಿತ್ರಗಳು ಹಂಗೆ ಇದ್ವು. ಅವ್ರು ಅದೇ ತರನೇ ಚಿತ್ರನ ಮಾಡ್ತಿದ್ರು. ತಿಳ್ಕೊಂಡಂಥದ್ದು ಬಹಳ ಇತ್ತು ಅದ್ರಲ್ಲಿ. ಏನಿಲ್ಲಮ್ಮ, ಜನರು ನೋಡೋಂತ ಪಿಕ್ಚರ್ ಏನು ಇಲ್ಲ. ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ಇದೆ ಇಲ್ಲ ಅಂತಲ್ಲ, ಆದ್ರೆ ಈಗ ವರ್ಷಕ್ಕೆರಡು ವರ್ಷಕ್ಕೊಂದು ಅಂತ ಮಾಡಿದ್ರೆ ಯಾರು ಮುಂದ್ ಬರಕ್ ಸಾಧ್ಯ ಇಲ್ಲ. ಈಗ ಹೊಸಬ್ರನ್ನ ತಗೋಬೇಕು, ಹೊಸಬ್ರನ್ನ ತಗೊಂಡು ಟ್ಯಾಲೆಂಟ್ ಇರೋನ್ ತಗೋಬೇಕು, ಅದನ್ನು ಮಾಡ್ತಿಲ್ಲ. ಹೊಸಬ್ರೆ ಮಾಡ್ತಾ ಇರೋದಲ್ವಾ ಮ್ಯಾಮ್? ಹೊಸಬ್ರು ಮಾಡ್ತಾ ಇದಾರೆ. ಅವ್ರಿಗೆ ಆ ಟ್ಯಾಲೆಂಟ್ ಇದೆಯಾ? ಇಲ್ಲ ತಾನೆ. ಈಗ ಹಳೆಯವರು ರಾಜ್ಕುಮಾರ್, ವಿಷ್ಣುವರ್ಧನ್ ಅಂತಾರ ಮುಂದೆ ಇವರು ಒಂದು ನಯ ಪೈಸದಷ್ಟು ಇಲ್ಲ. ಅಂತರ ಮುಂದೆ ಏನ್ ಹೇಳಕ್ಕಾಗುತ್ತೆ ನಾವು? ಹ, ಅಷ್ಟೇ ದೊಡ್ಡ ಆಗಿನ ಚಿತ್ರಕ್ಕೂ ಈಗಿನ ಚಿತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಆಗಿನ ಅನುಭವಕ್ಕೂ ಆಗಿನ ಆತ್ಮಸಾಕ್ಷಿಯಾಗಿ ಚಿತ್ರಗಳು ಹಂಗೆ ಇದ್ವು. ಅವ್ರು ಅದೇ ತರನೇ ಚಿತ್ರನ ಮಾಡ್ತಿದ್ರು. ತಿಳ್ಕೊಂಡಂಥದ್ದು ಬಹಳ ಇತ್ತು ಅದ್ರಲ್ಲಿ. ಈಗಿನ ಒಂದು ಚಿತ್ರದಲ್ಲಿ ಅವೆಲ್ಲ ನಾವು ಕಾಣಲ್ಲ. ಆರ್ಟಿಫಿಷಿಯಲ್ ಆದಾಗ ಆಗ್ಬಿಟ್ಟಿದ್ದಾವೆ, ಅವು ಬೇರೆ ಥರನೇ ಬಂದ್ಬಿಟ್ಟಿದ್ದಾವೆ. ಹಿಂಗಾಗಿ ಇವರು ಮತ್ತೆ ಮುಂದೆ ಇದು ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅವನ್ನೆಲ್ಲ ಹಿಂದಿಂದ ಏನೈತೆ ನಮ್ಮ ಕನ್ನಡದ್ದು ರಾಜ್ಕುಮಾರ್, ವಿಷ್ಣುವರ್ಧನ್ ಇವರೆಲ್ಲ ಏನು ಮಾಡಿದ್ರು ಅದನ್ನ ಪರಿಪಾಲಿಸ್ಕೊಂಡು ಬರ್ಬೇಕು. ಸ್ವಲ್ಪ ಅದನ್ನ ಅಳವಡಿಸ್ಕೊಂಡು ಚಿತ್ರಗಳು ಮಾಡಿ ಇವರು ಅದೇ ರೀತಿ ಮುಂದೆ ಬರಲಿ. ಈಗಿನ ಚಿತ್ರ ಮುಂದೆ ಮಾಡ್ತಾರಲ್ಲ ಅವರೆಲ್ಲ ನಟ ನಟಿಯರು ಅದೇ ಥರ ಬರಲಿ ಅಂತ ಹಾರೈಸ್ತೀವಿ ಅವ್ರಿಗೆ. ಅಂದ್ರೆ ಈಗ ಜನರು ನೋಡುವಂತಹ ಸಿನಿಮಾ ಮಾಡ್ತಾ ಇದ್ದಾರಾ? ಏನಿಲ್ಲಮ್ಮ, ಜನರು ನೋಡೋಂತ ಪಿಕ್ಚರ್ ಏನು ಇಲ್ಲ. ನಮಗೆ ತಿಳಿದ ಮಟ್ಟಿಗೆ ಏನಿಲ್ಲ. ಒಂದು ಐಟಮ್ ಸಾಂಗ್ಸ್ ಇರುತ್ತೆ, ಆ ಇಲ್ಲ ಅರ್ಧಂಬರ್ಧ ಬೆತ್ತಲೆ ಇರುತ್ತೆ. ಅದು ನಾವು ಮಕ್ಳ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೂ ಸಂಕಟ ಆಗುತ್ತೆ, ಗಂಡಂದಿರ್ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೂ ಸಂಕಟ ಆಗುತ್ತೆ. ಅಂತೂ ಅದನ್ನ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಅಂತೂ ಇಲ್ಲ ಈಗ. ಏನೋ ಐಟಮ್ ಸಾಂಗ್ ಅಂದ ತಕ್ಷಣ ಕುಣಿಬೋದು, ಮಾಡ್ಬೋದು, ಹೂ ಅನ್ಬೋದು ಅನ್ನೋದಕ್ಕಷ್ಟೇ ಕೇಳ್ತೀವಿ, ಅಷ್ಟೇ ಹೊರತು ಅಲ್ಲಿಗೆ ಬಿಟ್ಬಿಡ್ತೀವಿ. ಆದ್ರೆ ದೊಡ್ಡ ಇಲ್ಲ ಅಲ್ಲ ಇಲ್ಲ ಆಯ್ತು. ಇವೆಲ್ಲ ಇದು ಮಾಡ್ಬಿಟ್ಟು ಇದಕ್ಕೆ ಕೊಡ್ತೀರಾ? ಅಂದ್ರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ನಟರು ದೊಡ್ಡ ಸ್ಟಾರ್ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಯಾರು? ಸುದೀಪ್ ಹೇಳ್ತೀರಾ, ಯಶ್ ಹೇಳ್ತೀರಾ, ದರ್ಶನ್ ಈಗ ಹೇಳ್ತೀರಾ? ಇರೋದು ಟಾಪ್ ಅಲ್ಲಿ ಅವರೇ ಅಲ್ವಾ ಮ್ಯಾಮ್? ಅದಕ್ಕೇನೆ ಅದಕ್ಕೆ ಅವರೊಬ್ಬರನ್ನೇ ಮುಂತರ್ತಾ ಇದೀರಾ ಎಲ್ಲರೂ ಸೇರ್ಕೊಂಡು. ಏನ್ ಮಾಡ್ತಿದ್ದೀರಾ ಹೇಳು? ಬೇರೆಯವ್ರು ಬರ್ಬೇಕು, ಅವ್ರಿಗೂ ಒಂದು ಆಸ್ಪದ ಕೊಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಯಾರೊಬ್ಬ ಮೇಲಿದ್ದು ಮುಗಿಲ್ ತನಕ ಹೋಗ್ತಾರ ಅವ್ರನ್ನೇ ಬೆಳೆಸ್ತೀರಾ. ಏನ್ ಮಾಡ್ಬೇಕು? ಈಗ ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಮಾಡ್ತಾರೆ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್. ಅದೇ ಹೇಳಿ, ಅದು ಒಂದ್ ಸಿನಿಮಾ ಮಾಡ್ತಾನೆ ಅಂತ ಇನ್ನೂ ಮತ್ತೊಂದು ವರ್ಷಕ್ಕೆ ಇನ್ನೂ ದೊಡ್ಡ ಪ್ಲಾನ್ ಮಾಡೋಣ ಅಂತ ಮಾಡ್ತಾರೆ. ಆದ್ರೆ ಪಾಪ ಈಗ ಬಂದಿರೋದ್ರಲ್ಲಿ ಎಲ್ಲಿ ಹೋಗ್ಬೇಕು? ಇವ್ರು ಕೊಡೋದು ಸೈಡ್ ಆಕ್ಟ್ರೆಸ್ ಏನೋ ಒಂದು ಮಾಡ್ತಾರೆ, 500 ರೂಪಾಯಿಗೆ 600 ರೂಪಾಯಿ. ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ ಹಂಗೇನಾರ ಕುಣೀರಿ, ಹಿಂಗೇನಾರ ಬರ್ರಿ, ಒಂದು 500 ರೂಪಾಯಿ ಕೊಡ್ತಾರೆ, ಇಲ್ಲ ಟೀಗೋ ಕಾಫಿಗೋ ಆಗುತ್ತೆ, ಹೋಗ್ತಾರೆ. ಏನಿದೆ ಹೇಳು? ದೊಡ್ಡ ಸ್ಟಾರ್ ಮುಂದೆ ಅವ್ರೇನು ಕಾಣಲ್ಲ ಪಾಪ. ಎಷ್ಟು ಟ್ಯಾಲೆಂಟ್ ಇರೋದು ವೇಸ್ಟ್. ಈಗಿನ ಕಾಲದ ಟ್ಯಾಲೆಂಟೇ ವೇಸ್ಟ್. ಈಗ ಜವಾಬ್ದಾರಿ ಇರುವಂತಹ ನಟರೇ ಈ ರೀತಿ ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿ ಹೆಂಗೆ ಬೆಳೆಯುತ್ತೆ? ಅದೇ ಹೆಂಗ್ ಬೆಳೆಯಕ್ ಸಾಧ್ಯ? ಜವಾಬ್ದಾರಿ ಇರೋರು ಅಂದ್ರೆ ಇವ್ರನ್ನ ಮೇಲೆತ್ಬೇಕು ಅಂತ ಸ್ವಲ್ಪ ಹಿಂದೆ ಸರಿಬೇಕು. ಅದು ಬಿಟ್ಟು ನಾವೇ ಟಾಪ್ ಒನ್ ಇಡೀ ಇಂಡಿಯಾನೇ ನಮ್ಮ ಕೈಯಲ್ಲಿ ಮಾಡ್ಕೋತೀವಿ ಅಂತ ಹೋಗೋದಲ್ಲ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಫೆಸಿಲಿಟೀಸ್ ಇದೆ, ಎಂತೆಂಥ ಸುಂದರಿಯರಿದ್ದಾರೆ, ಹುಡುಗರಿದ್ದಾರೆ, ಅವ್ರನ್ನೆಲ್ಲ ಮೇಲೆತ್ತಿ ಅವ್ರನ್ನೂ ಒಂದು ಟಾಪ್ ಲೆವೆಲ್ ಬೇಡ, ಅವ್ರು ಹೊಟ್ಟೆ ಬಟ್ಟೆಗೆ ಆಗಷ್ಟು ಅವ್ರನ್ನ ಬೆಳೆಸಿದ್ರು ಸಾಕಿತ್ತು. ಅದನ್ನು ಮಾಡ್ತಾ ಇಲ್ಲ. ಎಲ್ಲದಕ್ಕೂ ತಾವೇ ಮೇಲೆ ಅಂತ ಮಾಡ್ತಾರೆ. ಸ್ವಲ್ಪನೂ ಇಷ್ಟ ಇಲ್ಲ ನಮ್ಗಂತೂ. ಅದ್ರಲ್ಲೂ ಕೂಡ ಕನ್ನಡನ ಬೆಳೆಸ್ತೀವಿ, ಕನ್ನಡನ ಉಳಿಸ್ತೀವಿ ಆ ಅಂತ ಕೂಡ ಕನ್ನಡನೂ ಹೇಳ್ತಾರೆ. ಬೆಳೆಸಲ್ಲ, ಕನ್ನಡನೂ ಉಳ್ಸಲ್ಲ, ಕಾಡು ಉಳ್ಸಲ್ಲ, ನಾಡು ಉಳ್ಸಲ್ಲ. ಇವ್ರು ಮಾಡೋ ರೀತಿಯಲ್ಲಿ ಕನ್ನಡ ಬೆಳೆಸೋ ತರ ಇರ್ತಾವ ಪಿಕ್ಚರು? ಯಾವ ರೀತಿ ಇರ್ತಾವ ಹೇಳು? ಎಲ್ಲ ಆರ್ಟಿಫಿಷಿಯಲ್. ಹೋಗ್ಲಿ ಒಂದು ಹಳ್ಳಿಯಲ್ಲಿ ಹೋಗಿ ಆರಾಮಾಗಿ ಹಳ್ಳಿ ಪ್ರಕೃತಿ ಸೌಂದರ್ಯ ಅಲ್ಲಿರೋ ನಾರಿ ಮಣಿಯರನ್ನ ಹುಡುಗರನ್ನ ನೋಡಿ ಅಂತರ ಮುಂದೆ ತರ್ಲಿ, ಒಂದು ಹಳ್ಳಿ ಉದ್ಧಾರ ಮಾಡ್ಲಿ, ಕಾಡು ನಾಡು ಬೆಳೆಸ್ಲಿ. ಅದು ಬಿಟ್ಟು ನಾವೇ ಬೆಳಿತೀವಿ ಅಂತ ಫಾರಿನಿಗೆ ಹೋಗಿ ಶೂಟಿಂಗ್ ಮಾಡೋದು, ಫಾರಿನಲ್ಲಿ ಒಂದು ಪಿಕ್ಚರ್ ತಗೊಳೋದು, ಒಂದು ಹಾಡಿಗೋಸ್ಕರ ಫಾರಿನ್ ಹೋಗೋದು, ಅದೇ ದುಡ್ಡಿಲ್ ಖರ್ಚು ಮಾಡಿದ್ರೆ ಎಷ್ಟು ಜನ ಮುಂದೆ ಬರ್ತಾರೆ? ಅದೇನಿಲ್ಲ, ವೇಸ್ಟ್ ಅಲ್ವಾ? ಇಂತರ ಈಗ ಕನ್ನಡ ಚಿತ್ರರಂಗದಲ್ಲೂ ಕೂಡ ಯಾವುದೇ ಸಿನಿಮಾ ಕೂಡ ಓಡ್ತಾ ಇಲ್ಲ. ಓಡಲ್ಲ. ಹಿಂಗಿದ್ರೆ ಹೆಂಗ್ ಓಡುತ್ತೆ? ಏನಿರುತ್ತೆ ಅದ್ರಲ್ಲಿ? ಒಂದು ಕತೆ ಇರುತ್ತಾ, ಸ್ವಾರಸ್ಯತೆ, ಐಟಮ್ ಸಾಂಗ್ಸ್ ಯಾರೋ ಒಬ್ಬ ಕುಡ್ದು ಹೇಳಿದ್ನೋ, ಎಲ್ಲೋ ಒಬ್ಬ ಮಲ್ಕೊಂಡ್ ಕೇಳಿದ್ನೋ ಅನ್ನೋ ತರ ಇದಾವ ಹಾಡುಗಳು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಹಳೆ ಪಿಕ್ಚರ್ ತರ ಕಂಪೇರ್ ಮಾಡಿ ನೋಡಿ ನೀವು ಹಾಡುಗಳನ್ನ. ಕೇಳ್ತಾ ಇದ್ರೆ ಮೆಲುಕು ಹಾಕ್ತಾ ಇದ್ರೆ ನಾವೇ ಸ್ವರ್ಗಕ್ಕೆ ಹೋದಂಗೆ ಇರುತ್ತೆ. ಈಗಿಂತ ಕೇಳ್ತಾ ಇದ್ರೆ ಇರೋ ಬಟ್ಟೆನು ಬಿಚ್ಚಿ ಕುಣಿಯಂಗಾಗುತ್ತೆ, ಆ ತರ ಇರುತ್ತೆ ಅಲ್ಲ? ಇದೆಯೋ ಇಲ್ಲ ಸುಳ್ಳು. ಈಗ ದೊಡ್ಡ ದೊಡ್ಡ ಹೀರೋಗಳು ಅಂತರ ಜೊತೆ ಸೇರ್ಕೊಂಡು ಇಂಥದ್ರ ಮಾಡ್ತಾರೆ.
ಅದಕ್ಕೆ ಆಸ್ಪದ ಕೊಡಬಾರ್ದು ಅವ್ರು ಕೂಡ. ನಾವು ಬೆಳಿತೀವಿ ಅಂತ ಇವ್ರು ಈ ತರ ಬೆಳೆದ್ರೆ ಅವ್ರ ಮನೆ ಉದ್ಧಾರ ಆಗ್ತಾರೆ, ಅವ್ರ ಮಕ್ಳು ಉದ್ಧಾರ ಆಗ್ತಾರೆ, ಬೇರೆ ಯಾರು ಉದ್ಧಾರ ಆಗಲ್ಲ. ಇಷ್ಟಂತೂ ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಈಗ ಸ್ಟಾರ್ ನಟರು ಅವರು ಪ್ಯಾನ್ ಇಂಡಿಯಾ ಬಿಟ್ಟು ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾಗಳು ಕೊಡಬೇಕು. ಮತ್ತೆ ನಮ್ಮ ಕನ್ನಡದಲ್ಲೇ ಹೀರೋಯಿನ್ಗಳು ಬೇಕಾದಷ್ಟು ಜನ ಇದ್ದಾರೆ, ಅವ್ರನ್ನ ಹಾಕೋಬೇಕು. ಈಗ ಉದಾಹರಣೆಗೆ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಸೋಪ್, ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ಲ, ಅದಕ್ಕೆ ನಮ್ಮಲ್ಲೇ ಹೀರೋಯಿನ್ಗಳು ತುಂಬಾ ಚೆನ್ನಾಗಿರೋ ಇದ್ದಾರೆ. ಅವ್ರನ್ನ ಬಿಟ್ಟು ಇನ್ಯಾರನೋ ಹೊರ ರಾಜ್ಯದಿಂದ ಕರ್ಕೊಂಡು ಬಂದು ಮಾಡ್ತಾರಲ್ಲ, ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಹೀಗಾಗಿ ಅದು ಇವರು ಮೂಲ ಕಾರಣ. ಮತ್ತೆ ಸ್ಟಾರ್ ನಟರು ಅವರು ವರ್ಷಕ್ಕೆ 2-6 ಸಿನಿಮಾನಾದ್ರೂ ಕೊಡಬೇಕು. ಮತ್ತೆ ಹೊಸಬ್ರು ಬರ್ತಾರಲ್ಲ, ಹೊಸಬ್ರನ್ನ ಇವರು ಸ್ಟಾರ್ ನಟರಾದಗಳು ಅವ್ರನ್ನ ಬೆಳೆಸ್ಬೇಕು. ಬೆಳೆಸಿದ್ರೆ ಆಗ ಅವರು ಮುಂದೆ ಬರ್ತಾರೆ. ಮತ್ತೆ ಜನಗಳಲ್ಲೂ ಏನು ಒಂದು ಭಾವನೆ ಬಂದ್ಬಿಟ್ಟಿದೆ ಅಂದ್ರೆ, ಈಗೆಲ್ಲ ಹೊಸ ಫಿಲಮ್ ಬರ್ತವೆ, ವಾರ ಓಡೋದಿಲ್ಲ. ಮತ್ತೆ ಕಾದಂಬರಿ ಆಧಾರಿತ ಯಾವುದೂ ಇರೋದಿಲ್ಲ. ಮತ್ತೆ ಯಾವುದೋ ಒಂದು ಅಲ್ಲಿ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಏನೇನೋ ತೋರಿಸ್ತಾರೆ. ಮತ್ತೆ ಜಾಸ್ತಿ ಇವಾಗ ಏನಾಗ್ತಾ ಇದೆ ಅಂದ್ರೆ, ಈ ಎಲ್ಲ ಒಂಥರ ರೇಪು, ಮರ್ಡರು, ಫೈಟು ಇವು. ಹೀಗಾಗಿ ತುಂಬಾ ಇವತ್ತು ಅಧೋಗತಿಗೆ ಹೋಗಕ್ಕೆ ಅದೇ ಮೂಲ ಕಾರಣ. ಈ ಒಂದು ನೀತಿ. ಈಗ ರಾಜ್ಕುಮಾರ್ ಇದ್ರು, ಈಗ ಪುನೀತ್ ರಾಜ್ಕುಮಾರ್ ಇದ್ದಾಗ್ಲೂ ಅಷ್ಟೇ, ಇಡೀ ಫ್ಯಾಮಿಲಿ ಹೋಗಿ ಕೂತ್ಕೊಂಡು ನೋಡ್ಬೋದಾಗಿತ್ತು. ಆ ಥರ ಸಿನಿಮಾಗಳು ಇರ್ತಿತ್ತು. ಆದ್ರೆ ಆ ಸಿನಿಮಾ ನೋಡಿದ್ಮೇಲೆ ಒಂದು ನೀತಿ, ಒಂದು ಕತೆ, ಯಾವ ಥರ ಇರಬೇಕು ನಾವು ಸಮಾಜದಲ್ಲಿ ಅನ್ನೋದು ಒಂದಿತ್ತು. ಇವಾಗ ಆ ಥರ ಇಲ್ಲ. ಹಾಗಾಗಿ ಸ್ಟಾರ್ ನಟರುಗಳು ಅವರು ಬೆಳಿಬೇಕು, ಬೇರೆಯವ್ರನ್ನು ಬೆಳೆಸ್ಬೇಕು. ಆವಾಗ ಎಲ್ಲರೂ ಸಂಸಾರ ಕುಟುಂಬ ಸಮೇತ ಬಂದು ನೋಡ್ತಾರೆ. ಆದ್ರೆ ಸ್ಟಾರ್ ನಟರಿಗೆ ನಿಜವಾಗ್ಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಬೆಳೆಸೋ ಉದ್ದೇಶ ಅನ್ನೋದಿದ್ಯಾ ಸರ್? ಈಗ ಅವರೇ ಹೇಳ್ತಾರೆ ಕನ್ನಡನ ಬೆಳೆಸ್ತೀವಿ, ಕನ್ನಡ ಉಳಿಸ್ತೀವಿ ಈ ರೀತಿ ಹೇಳ್ಕೊಂತಾರೆ, ಆದ್ರೆ ಅವರೇ ಸಿನಿಮಾ ತೆಗಿತಾ ಇಲ್ಲ. ಅದೇ ಅವ್ರದ್ದೆಲ್ಲ ದುಡ್ಡು ಮಾಡೋ ಹುಚ್ಚಿಗೆ ಬಿದ್ದ್ಬಿಟ್ಟಿದ್ದಾರೆ ಎಲ್ಲಾರು. ಈಗ 2 ವರ್ಷಕ್ಕೊಂದು ಫಿಲಮ್ ಅಂದ್ರೆ ಕೋಟಿ ಗಟ್ಲೆ ಹಾಕಿ ತೆಗಿತಾರೆ. ನಮ್ಮಲ್ಲೇ ಬೇಕಾದಷ್ಟು ಕಾದಂಬರಿಗಳಿವೆ. ಅವುಗಳನ್ನ ಮಾಡಿದ್ರೆ, ಸಿನಿಮಾ ಮಾಡಿದ್ರೆ ಆವಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರೋರೆಲ್ಲ ಈಗ ಸಿನಿಮಾ ತೆರೆಗೆ ಕಾಣಿಸ್ಕೊಂತಾ ಇದ್ದಾರೆ, ಹೀಗಾಗಿ ಸಿನಿಮಾ ಅಷ್ಟು ಓಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಭಾಷಾ ಅಭಿಮಾನ ಕಡಿಮೆ ಆಗ್ಬಿಟ್ಟಿದೆ. ಭಾಷೆ ಇವಾಗ ಮತ್ತೆ ಬೇರೆ ಭಾಷೆಗಳೆಲ್ಲ ಕನ್ನಡಕ್ಕೆ ಡಬ್ ಮಾಡ್ತಾರೆ. ಹಿಂದೆ ಈಗ ಕೆಲವರು ನಟರು ವಿರೋಧ ಮಾಡಿದ್ರು ಡಬ್ಬಿಂಗ್ನ, ಬೇಡ ನಮ್ಮಲ್ಲಿ ಎಲ್ಲ ಬೇಕು ಅಂತ. ಕೊನೆಗೆ ಈಗ ಅವ್ರ ಸಿನಿಮಾಗಳನ್ನೇ ಡಬ್ ಮಾಡ್ತಾ ಇದ್ದಾರೆ. ಹೀಗಾದ್ರೆ ಅವಾಗ ಏನಾಗುತ್ತೆ? ಜವಾಬ್ದಾರಿ ಇರುವಂತ ನಟರೇ ಈ ರೀತಿ ಮಾಡಿದ್ರೆ ಹೆಂಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಸರ್? ಅಲ್ಲ, ಬೆಳೆಸ್ತಾ ಇಲ್ಲ ಯಾರನ್ನು, ಖಂಡಿತ ಬೆಳೆಸ್ತಾ ಇಲ್ಲ. ಈಗ ಉದಾಹರಣೆಗೆ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದೆ ತಮಿಳಿನಿಂದ ಅಂತ ಹೇಳಿದ್ರು. ಶಿವರಾಜ್ ಕುಮಾರ್ ಎದುರಿಗೆ ಇದ್ರಲ್ಲ, ಒಂದ್ ಮಾತು ಹೇಳ್ಬೇಕಾಗಿತ್ತು, ಅದು ಸಹೋದರಿಯ ಭಾಷೆ, ಅದು ತಮಿಳಿನಿಂದ ಹುಟ್ಟಿದಲ್ಲ ಅಂತ ಹೇಳ್ಬೇಕು. ಇಂಥವ್ರೆ ಸುಮ್ಮನೆ ಕೂತ್ಕೊಂಡಾಗ ನಾವೇನ್ ಮಾಡಕ್ಕಾಗುತ್ತೆ ಅಲ್ವಾ? ಅಭಿಮಾನ ಇರಬೇಕು. ನಾವು ನಮ್ಮ ಭಾಷೆ, ನಮ್ಮ ರಾಜ್ಯ, ನಮ್ಮ ದೇಶ, ಈ ತರ ಒಂದು ಅಭಿಮಾನದ ಮೇಲೆ ಮಾಡಿದ್ರೆ ಆವಾಗ ಖಂಡಿತ ಸಿನಿಮಾ ಬೆಳೆಯುತ್ತೆ. ಮತ್ತೆ ಒಳ್ಳೆ ಕತೆಗಳು ಆಧರಿಸಿ ತೆಗೀರಿ, ಅವಾಗ ಕುಟುಂಬ ಸಮೇತ ಜನಗಳು ಬಂದು ನೋಡ್ತಾರೆ. ಇವೆಲ್ಲ ಏನೇನು ಇವಾಗ ಕಾಲಕ್ಕೆ ಅದೇನೋ ಕಾಲ ಹೇಗೆ ಬರುತ್ತೆ ಹಾಗೆ ನಾವು ಸಿನಿಮಾ ತೆಗಿತೀವಿ ಅಂತ ಹೇಳ್ತಿದ್ರೆ ತಪ್ಪು. ಅದು ಈಗ ಅದು ತುಂಬಾ ಪ್ರಭಾವ ಬೀರುತ್ತೆ. ಸಿನಿಮಾ ಮಾಧ್ಯಮ ಇದೆಯಲ್ಲ, ತುಂಬಾ ಪ್ರಭಾವ ಬೀರುತ್ತೆ. ಎಲ್ಲರೂ ಹೀರೋಯಿನ್ ಆಗ್ಲಿ, ವಿಲನ್ ಆಗ್ಲಿ, ಅಥವಾ ಹೀರೋ ಆಗ್ಲಿ, ಅವ್ರು ಏನು ಯಾವ ತರ ಬಿಹೇವಿಯರ್ ಇರುತ್ತೆ ಆ ತರ ಅವ್ರು ಅನುಸರಿಸ್ತಾರೆ ಜನಗಳು. ಹಾಗಾಗಿ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಸ್ಟಾರ್ ನಟರು ಬೆಳೆಸ್ಬೇಕು, ಜೊತೆಗೆ ಸರ್ಕಾರನು ಪ್ರೋತ್ಸಾಹ ಕೊಡಬೇಕು. ಸರ್ಕಾರನೇ ಈ ತರ ಮಾಡಿಬಿಟ್ರೆ ಕಷ್ಟ ಆಗುತ್ತೆ.
ಈಗ ಕೆಲವಿಗೆ ಸಬ್ಸಿಡಿ ಅಂತ ಇರುತ್ತೆ, ಏನೇನೋ ಇರುತ್ತೆ, ಅದೆಲ್ಲ ಅವರು ಸರಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಆಮೇಲೆ ಫಿಲಮ್ ಚೇಂಬರ್ ಇದೆ, ಅವ್ರು ಏನ್ ಮಾಡ್ತಿರ್ತಾರೆ ಫಿಲಮ್ ಚೇಂಬರ್ನವರು? ಸರ್ಕಾರ ಹತ್ರ ಮಾತಾಡ್ಬೇಕು, ಎಲ್ಲ ಅವರೇ ಪ್ರೊಡ್ಯೂಸರ್ಗಳು, ಎಲ್ಲ ಅವರವರೇ ಇದ್ದಾರೆ. ಹಾಗಾಗಿ ಯಾಕೆ ಬೆಳೆಯಲ್ಲ ಅಂದ್ರೆ ಇವೆಲ್ಲ ಬೇಕಾದಷ್ಟು ಕಾರಣಗಳಿವೆ. ಸ್ಟಾರ್ ನಟರು ಮನ್ಸು ಮಾಡಿದ್ರೆ ಖಂಡಿತ ಆಗುತ್ತೆ ಥ್ಯಾಂಕ್ ಯು. ಬೆಳೆ.